ಸಂಸ್ಕಾರದ ಬಗ್ಗೆ ಅನೇಕ ವಿಚಾರಗಳು ಹೇಳಿದ್ರಲ್ಲ, ಅದರಲ್ಲಿ ಒಂದು ಒತ್ತಡದ ಬದುಕು, ಇನ್ನೊಂದು ನೆಮ್ಮದಿಯ ಬದುಕು. ಗೋಷ್ಠಿ ಪ್ರಾರಂಭದಿಂದಲೂ ನಾನು ಗಮನಿಸಿದ್ದು ಅನೇಕರ ಒತ್ತಡ ಇದೆ. ವಿದ್ಯಾರ್ಥಿಗಳು ಯಾವಾಗ ನಮಗೆ ಹೊರಗಡೆ ಬಿಡ್ತಾರೋ ಅನ್ನೋದು ಒಂದು ಒತ್ತಡ, ಕೆಲವರಿಗೆ ಇನ್ನೂ ನಿದ್ದೆ ಆಗಿಲ್ಲ, ಮಧ್ಯಾಹ್ನದ ವೇಳೆ ನಿದ್ದೆ ಆಗಬೇಕು ಅನ್ನೋದು ಒಂದು ಒತ್ತಡ, ಕೆಲವರಿಗೆ ವೇಳೆ ಆಯಿತು, ಬೆಳಗ್ಗೆನೆ ಪ್ರಸಾದ ಮಾಡಿದ್ದೇವೆ, ಪ್ರಸಾದ ಸ್ವೀಕರಿಸಬೇಕು, ಈಗ ಸಮಯ ಆಗಿದೆ ಅನ್ನೋದು ಒಂದು ಒತ್ತಡ. ಆ ಭಾಗದಲ್ಲಿರುವಂಥವರು ನಾನು ಊರಿಗೆ ಹೋಗಬೇಕು, ಟ್ರೈನ್ಗೆ ವೇಳೆ ಆಯಿತು ಅನ್ನೋದು ಒಂದು ಒತ್ತಡ. ಇನ್ನು ಕೆಲವರಿಗೆ ಇವತ್ತು ಅಂಗಡಿಯನ್ನು ತೆರಿಬೇಕಾಗಿತ್ತು, ಸಮಯ ಆಗಿದೆ, ಸ್ವಲ್ಪ ವ್ಯಾಪಾರ ಮಾಡ್ಕೊಳ್ಬೇಕು ಅನ್ನೋದು ಮತ್ತೊಂದು ಒತ್ತಡ. ಇದೇ ಒತ್ತಡದ ಬದುಕು. ನಮ್ಮ ಕಡೆ ಒಂದು ಗಾದೆ ಮಾತಿದೆ. ಎಂಥ ಗಾದೆ ಮಾತು ಅಂದರೆ, ಎಣ್ಣೆ ಬರುವ ಸಮಯದಲ್ಲಿ ಏನ್ ಮಾಡ್ತೀವಿ? ಕಣ್ಣು ಮುಚ್ಕೊಳ್ತೀವಿ. ಅದಕ್ಕೆ ಈ ಒತ್ತಡ. ಅದಕ್ಕೆ ಒಂದು ಚಿಕ್ಕ ಒಂದು ಕಥೆ. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ. ಆ ರೈತ ಅನೇಕ ಪಶುಗಳನ್ನು ಸಾಕಿದ್ದ, ಹಸುಗಳನ್ನ ಸಾಕಿದ್ದ. ಪ್ರತಿನಿತ್ಯ ಕಾಯಕ ಏನು ಅಂತಂದ್ರೆ, ಸಂಜೆ ತಕ್ಷಣ ಅಥವಾ ಬೆಳಗಿನ ಜಾವ ಹಸುಗಳಿಗೆ ಮೇವನ್ನ ಉಂಚುವಂತ ಕೆಲಸ. ನಾವು ರೈತಾಪಿ ವರ್ಗದವರು. ಹಾಗೆ ದಾರಿಯ ಒಳಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಹೊರೆಯನ್ನ ಹೊತ್ಕೊಂಡು, ಭಾರವಾಗಿರುವಂತ ಒಂದು ಹೊರೆ, ಅದು ಹೊತ್ಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಒಂದು ಎತ್ತಿನ ಗಾಡಿ ಆ ಮಾರ್ಗದಲ್ಲಿ ಬರ್ತಾ ಇತ್ತು. ಆ ಎತ್ತಿನ ಗಾಡಿಯನ್ನು ಚಾಲನೆ ಮಾಡ್ತಾ ಇರ್ತಕ್ಕಂಥವನು, ಅವನು ರೈತಾಪಿ ವರ್ಗದವನಾಗಿರೋದ್ರಿಂದ ಆ ಹೊರೆಯನ್ನು ಹೊತ್ಕೊಂಡು ಹೋಗ್ತಾ ಇರೋವಂಥವನ್ನ ಕಷ್ಟ ಅವನಿಗೆ ಅರಿವಿತ್ತು. ಅದಕ್ಕೆ ಏನ್ ಮಾಡ್ದ ಅವನನ್ನ ಅಲ್ಲೇ ಎತ್ತಿನ ಗಾಡಿಯನ್ನ ನಿಲ್ಲಿಸಿ ಆತನಿಗೆ ಹೇಳ್ದ, ನನಗೆ ಗೊತ್ತಾಗ್ತಾ ಇದೆ ಇದು ತುಂಬಾ ಭಾರವಾಗಿದೆ, ಅದಕ್ಕೆ ನೀನು ಹಿಂದೆ ಹೋಗಿ ಎತ್ತಿನ ಗಾಡಿಯಲ್ಲಿ ಕುಳಿತುಕೋ, ನೀನು ಗಮ್ಯ ಸ್ಥಳ ಯಾವುದಿದೆಯೋ ಅಲ್ಲಿಗೆ ನಾನು ತಲುಪಿಸ್ತೀನಿ ಅಂತಕ್ಕಂಥ ಮಾತನ್ನ. ಆಯಿತು, ಅವನು ಹೋಗಿ ಹಿಂದೆ ಕೂತ್ಕೊಂಡ. ಇವನು ಪಾಡಿ ಇವನು ಎತ್ತಿನ ಗಾಡಿಯನ್ನು ಓಡಿಸ್ತಾ ಇದ್ದ. ಇವನಿಗೊಂದು ಖುಷಿ ಏನು ಅಂದರೆ, ಒಬ್ಬ ಕಷ್ಟದಲ್ಲಿರೋನಿಗೆ ನಾನು ಸಹಾಯ ಮಾಡಲಿಲ್ಲ ಅನ್ನೋ ಒಂದು ಖುಷಿ ಇತ್ತು ಅವನಿಗೆ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ, ನಿನ್ನ ಭಾರ ಎಲ್ಲ ಇಳಿದು ಈಗ ನೆಮ್ಮದಿಯಾಗಿದೆಯಲ್ವಾ ಅನಿಸ್ತಾ ಇದೆ. ಅಯ್ಯೋ ಇಲ್ಲ ಸ್ವಾಮಿ, ಗಾಡಿ ಕುಡುಕ್ತಾ ಇದೆಯಲ್ಲ, ಇನ್ನೂ ಭಾರ ಜಾಸ್ತಿ ಆಗಿದೆ ಅಂತ ಹಿಂದೆ ತಿರುಗಿ ನೋಡ್ತಾನೆ. ಆ ಗಾಡಿಯಲ್ಲಿ ಕೂತ್ಕೊಂಡ್ಮೇಲೆ ಅವನು ಹೊರೆಯನ್ನ ಗಾಡಿ ಒಳಗೆ ಇಳಿಸಿಲ್ಲ, ತಲೆ ಮೇಲೆ ಹೊತ್ಕೊಂಡೇ ಕೂತ್ಕೊಂಡ. ನಾವೆಲ್ಲ ಹೆಂಗಾಗಿದ್ದೀವಿ ಅಂದ್ರೆ, ಭಾರ ಇಳಿಸ್ಕೊಳ್ಳೋ ಸಮಯದಲ್ಲಿ ಭಾರ ಹೊತ್ಕೊಂಡೇ ಕೂತ್ಕೊಂಡಿದ್ದೀವಿ. ಮೊದಲು ನೀವೇನ್ ಮಾಡ್ಬೇಕೀಗ? ಭಾರ ಇಳಿಸ್ಕೊಳ್ಳಿ. ನಿದ್ದೆ ಮಾಡೋ ಸಮಯ ನಿದ್ದೆ ಮಾಡೇ ಮಾಡ್ತೀವಿ, ಪ್ರಸಾದ ಮಾಡೇ ಮಾಡ್ತೀವಿ, ಪ್ರತಿನಿತ್ಯ ಮಾಡಲೇಬೇಕಾದ ಕಾಯಕ ಅದು. ದಿನ ವ್ಯಾಪಾರ ಇದ್ದಿದ್ದೆ, ಊರಿಗೂ ಹೋಗ್ಬೇಕಾಗಿದ್ದೆ, ಊರಿಗಲ್ಲಿ ಹೋಗ್ಬೇಕು ನಾವು, ಹೌದಲ್ವಾ? ಈ ಎಲ್ಲ ಒತ್ತಡಗಳಿಂದ ವಿಮುಖವನ್ನಾಗ್ತಕ್ಕಂಥದ್ದೇ ಇದೇ ಪ್ರತಿಯೊಂದು ಧರ್ಮದ ಸಾರ. ಪ್ರತಿಯೊಂದು ಧರ್ಮ ಏನು ಹೇಳುತ್ತೆ ಅಂದ್ರೆ, ಒತ್ತಡದ ನಿವಾರಣೆ, ಗುರುಗಳು ಹೇಳ್ದಂಗೆ ನೆಮ್ಮದಿಯ ಬದುಕು. ಸುಖದಲ್ಲಿ ಎರಡು ಸುಖ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ ಅಂತ ಅನ್ಸುತ್ತೆ ಕೆಲಸದಿ. ಒಂದು ದೈಹಿಕ ಸುಖ, ಮತ್ತೊಂದು ಆತ್ಮ ಸುಖ, ಮಾನಸಿಕ ಸುಖ. ದೈಹಿಕ ಸುಖ ಏನ್ ಹೇಳುತ್ತೆ? ನಿದ್ದೆ ಬೇಕು ಅಂತ ಹೇಳುತ್ತೆ, ಒಳ್ಳೆ ದುಡ್ಡು ಮಾಡು ಅಂತ ಹೇಳುತ್ತೆ, ಮತ್ತೆ ಒಳ್ಳೆ ಬಟ್ಟೆ ಬೇಕು, ಬೈಕ್ ಬೇಕು, ಕಾರ್ ಬೇಕು, ಒಳ್ಳೆ ಮನೆ ಬೇಕು, ಆಸ್ತಿ ಪಾಸ್ತಿ ಬೇಕು. ಇದೆಲ್ಲ ಹೇಳೋದು ಯಾವುದು? ದೈಹಿಕ ಸುಖ. ಆತ್ಮ ಸುಖ ಎಂದು ಇದು ಮುಖ್ಯವಾಗಿರುವಂತಹದ್ದು. ನೆಮ್ಮದಿಯ ಬದುಕೆ ಆತ್ಮ ಸುಖ. ಆತ್ಮ ಸುಖಗಳು ಯಾವುದು? ದಾಸೋಹ ಮಾಡ್ತಕ್ಕಂಥದ್ದು ಆತ್ಮ ಸುಖ. ಬರೀ ದಾಸೋಹ ಅಷ್ಟೇ ಅಲ್ಲ,
ಇನ್ನೊಬ್ಬರ ಶ್ರೇಯಸ್ಸನ್ನ ನೋಡಿ ಖುಷಿ ಪಡೋದಿದೆಯಲ್ಲ, ಅದೇ ಆತ್ಮಸುಖ. ಇಂತಹ ಸುಖಗಳಲ್ಲಿ ಪಡ್ಕೊಬೇಕು ಅಂದ್ರೆ ನಮ್ಗೆ ಬೇಕಾಗಿರುವಂತ ಒಂದೇ ಒಂದು ಮಾರ್ಗ ಯಾವುದು ಅಂದ್ರೆ ಧರ್ಮದ ಆಚರಣೆ. ಒತ್ತಡವನ್ನ ನಿವಾರಣೆ ಮಾಡಬೇಕು, ಆತ್ಮ ಸುಖವನ್ನ ಗಳಿಸಬೇಕು ಅಂದ್ರೆ ಎಲ್ಲ ಏನ್ ಮಾಡಬೇಕು? ಧರ್ಮವನ್ನ ಆಚರಣೆ ಮಾಡಬೇಕು. ಅವ್ರು ಹೇಳಿದ್ರು 5 ಹಂತಗಳಲ್ಲಿ ಉಪಾಸನೆಯ ಕ್ರಮಗಳನ್ನ ನಮ್ಮ ಪೂಜ್ಯರು ಯಾವ ತರ ಹೇಳ್ತಾ ಇದ್ರು ಅಂತ. ಆ ಎಲ್ಲಾ ಆಚರಣೆಗಳು ಶ್ರೇಷ್ಠವೇ, ಆದ್ರೆ ಅದಕ್ಕಿಂತ ಹೆಚ್ಚಾಗಿರುವಂತ, ಉತ್ಕೃಷ್ಟವಾಗಿರುವಂತ, ಅತ್ಯಂತ ಶ್ರೇಷ್ಠವಾಗಿರುವಂತ ಉಪಾಸನೆ ಯಾವುದು ಅಂದ್ರೆ ಇಷ್ಟಲಿಂಗ ಪೂಜೆ. ಪ್ರತಿಯೊಂದಕ್ಕೂ ಅಷ್ಟೇ ಪರಿಹಾರ ಯಾವುದು ಅಂದ್ರೆ ಇಷ್ಟಲಿಂಗ ಪೂಜೆ. ಪರಮಾನಂದವನ್ನ ಕಾಣುವಂತಹದ್ದೇ ಇಷ್ಟಲಿಂಗ ಪೂಜೆ. ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನ ನಾವು ನೋಡ್ಕೊಂತೀವಿ ಅಲ್ವಾ? ಕನ್ನಡಿ ಮುಂದೆ ನಿಂತ್ಕೊಳ್ಳೋ ಉದ್ದೇಶ ಏನು? ನಮ್ಮನ್ನ ನಾವು ನೋಡ್ತೀವಿ. ನಾವು ಕನ್ನಡಿ ನೋಡೋಕ್ಕೋಸ್ಕರ ನಿಂತ್ಕೊಂತೀವ?